ಬಂಧುಗಳೇ, ಈ ದಿನ ನಾವು ದಲಿತ ಸಂಘಟನೆಗಳ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ವಿಚಾರ ಏನಂದರೆ, ಕೋಲಾರದ ಜಿಲ್ಲಾಡಳಿತ ಭವನದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಇಡಬೇಕಂತ ಬಹಳ ವರ್ಷಗಳ ಒತ್ತಾಯ ಆಗಿತ್ತು. ಅದರಂತೆ ನಮ್ಮ ಹಿರಿಯ ಮುಖಂಡರು ಆದಂತಹ ಬೆಳಗನಹಳ್ಳಿ ಮುನೇಂಕಣ್ಣರವರು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಜಿಲ್ಲಾಧಿಕಾರಿಗಳು ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿರ್ತಾರೆ. ಅದನ್ನು ಹೋರಾಟ ಮಾಡಿ ಆ ಅರ್ಜಿ ಹಿಂದೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಒಂದು ಭವ್ಯವಾದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಂತ ಇಡೀ ಜಿಲ್ಲಾದ್ಯಂತ ಎಲ್ಲ ಸಮುದಾಯದವರು ಒತ್ತಾಯ ಇದೆ. ಅದಕ್ಕೆ ಅನುಮತಿ ಕೊಡಬೇಕಂತೇಳಿ ಸರ್ಕಾರದ ಗಮನ ಸೆಳೆದು ಬೆಳಗನಹಳ್ಳಿ ಮುನೇಂಕಣ್ಣವರು ಅದರಿಗೆ ಅನುಮತಿ ತಂದಿದ್ದಾರೆ. ಈ ಪುತ್ಥಳಿ ನಿರ್ಮಾಣದ ಅನುಮತಿ ಕೊಟ್ಟಿರುವಂತಹ ಸರ್ಕಾರಕ್ಕೆ ಮೊದಲನೇದಾಗಿ ನಾವು ದಲಿತ ಸಂಘಟನೆಗಳ ವತಿಯಿಂದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಏನೀಗ ಸರ್ಕಾರ ಅನುಮತಿ ಕೊಟ್ಟಿದೆಯೋ ಇದನ್ನು ಜಿಲ್ಲಾಡಳಿತ ಏನು ಮುಂದಿನ ತಿಂಗಳು ಬರುವಂಥ ಏಪ್ರಿಲ್ 14ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದೆ. ಆ ಜಯಂತಿಯಂದು ಈ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಈ ಅನುಮತಿ ಕೊಟ್ಟಿರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂಥ ಶ್ರೀನಿವಾಸರವರು ಬಹಳ ಅತಿ ಜರೂರಾಗಿ ಶ್ರಮ ವಹಿಸಿ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದು ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅದರ ಕಾರ್ಯವನ್ನು ಪ್ರಾರಂಭ ಮಾಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಜಿಲ್ಲಾಡಳಿತ ವತಿಯಿಂದ ಪುತ್ಥಳಿ ಅನಾವರಣ ಬಗ್ಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಸರ್ ಅವರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಅಣ್ಣನವರು ಸಹ ಬಹಳ ಅತಿ ಜರೂರಾಗಿ ಇದನ್ನ ಕಾರ್ಯ ಪೂರೈಸಬೇಕೆಂದೇಳಿ ಬಹಳ ಆಸಕ್ತಿ ವಹಿಸಿದ್ದಾರೆ. ಅವರಿಗೆ ನಾವು ದಲಿತ ಸಂಘಟನೆಗಳ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಅವರು ಏನಲ್ಲಿ ಪುತ್ಥಳಿ ಅನಾವರಣಕ್ಕೆ ಏನು ಖರ್ಚು ವೆಚ್ಚಗಳಾಗುತ್ತೆ ಅದನ್ನೆಲ್ಲ ನಾವೇ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಅಥವಾ ನಾನು ಶಾಸಕರು ಇರ್ಬೋದು, ಎಲ್ಲ ನಾವೇ ಕೂಡ ಅದೆಷ್ಟೇ ಲಕ್ಷ ಆಗಲಿ ನಾವೇ ಕೂಡ ಆ ಖರ್ಚು ವೆಚ್ಚ ಎಲ್ಲ ಭರಿಸ್ತೀವಿ. ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳನ್ನ ಬೆರೆತು ಅದನ್ನು ತುರ್ತಾಗಿ ನಾವು ಪೂರೈಸ್ತೀವಿ ಅಂತ ಕೂಡ ನಮಗೆ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಹೃದಯಪೂರ್ವಕ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ.